ವಿರೋಧ ಪಕ್ಷದ ನಾಯಕ ಏನ್ ಹೇಳಬೇಕು ಏನ್ ಹೇಳಬಾರದು ಅಂತ ನಿರ್ದೇಶಿಸೋದು ನ್ಯಾಯಾಲಯದ ಕೆಲಸನ? ಸರ್ಕಾರ ಉತ್ತರಿಸಬೇಕಾಗಿರುವಂತಹ ಪ್ರಶ್ನೆಯನ್ನ ಕೇಳಿದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಗುರಿ ಮಾಡಲಾಗ್ತಾ ಇರೋದು ಯಾಕೆ? ನ್ಯಾಯಾಲಯದ ಟೀಕೆಯನ್ನ ತನ್ನ ರಾಜಕೀಯ ಗೆಲುವು ಅನ್ನುವಂತೆ ಬಿಜೆಪಿ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದೆ? ಬಿಜೆಪಿಗೆ ಬೇಕಿಲ್ಲ ಅನ್ನೋ ಕಾರಣಕ್ಕಾಗಿ ವಿರೋಧ ಪಕ್ಷ ಗಡಿಯಲ್ಲಿ ಚೀನಾ ಅತಿಕ್ರಮಣಗಳ ಬಗ್ಗೆ ಪ್ರಶ್ನೆ ಕೇಳೋದನ್ನ ನಿಲ್ಲಿಸಬೇಕಾ? ಪ್ರಜಾಪ್ರಭುತ್ವ ಮತ್ತೆ ಹೊಣೆಗಾರಿಕೆಯ ಬಗ್ಗೆ ಹೇಳಬೇಕಾಗಿದ್ದವ್ರೆ ಚೀನಾ ಬಗ್ಗೆ ಸರ್ಕಾರಕ್ಕೆ ಕೇಳಲೇಬೇಕಾದಂತಹ ಪ್ರಶ್ನೆ ಕೇಳುವಂತಹ ಏಕೈಕ ನಾಯಕನನ್ನ ಮೌನವಾಗಿಸೋದಕ್ಕೆ ಉತ್ಸಾಹ ತೋರ್ತಾ ಇರೋದು ಯಾಕೆ? ಇದು ಚುನಾವಣೆಗಳಿಗೆ ಮೊದಲು ಭಿನ್ನಾಭಿಪ್ರಾಯ ಅಡಗಿಸುವಂತಹ ಮತ್ತೊಂದು ಹತಾಶ ಪ್ರಯತ್ನನ? ನಿನ್ನೆ ಸುಪ್ರೀಂ ಕೋರ್ಟ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಹೇಳಿರುವಂತಹ ಮಾತುಗಳು ಎತ್ತಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋದ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ದೀಪಂಕರ್ ದತ್ತಾ ಅವರು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಂಸತ್ತಿನಲ್ಲಿ ಮಾತಾಡಬೇಕು, ಸಾಮಾಜಿಕ ಮಾಧ್ಯಮದಲ್ಲಿ ಅಲ್ಲ ಅಂತ ಹೇಳಿದ್ದಾರೆ. ಮಾತನಾಡೋ ಮೊದಲು ದೃಢವಾದ ಪುರಾವೆಗಳಿರಬೇಕು ಅಂತ ಹೇಳಿದ್ದಾರೆ. ಒಬ್ಬ ನಿಜವಾದ ಭಾರತೀಯ ಇಂಥ ಹೇಳಿಕೆಯನ್ನ ನೀಡ್ತಾ ಇರಲಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಕೋರ್ಟ್ನ ಈ ಹೇಳಿಕೆಗೆ ತೀಕ್ಷ್ಣ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇವೆ. ಡಿಸೆಂಬರ್ 2022ರಲ್ಲಿ ಭಾರತ್ ಜೋಡೋ ಯಾತ್ರೆ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಚೀನಾ ಸೈನ್ಯ ಅರುಣಾಚಲ ಪ್ರದೇಶದಲ್ಲಿ ಭಾರತೀಯ ಸೈನಿಕರನ್ನ ಕೊಲ್ಲುತ್ತಾ ಇದೆ ಮತ್ತೆ ಭಾರತೀಯ ಮಾಧ್ಯಮಗಳು ಯಾವುದೇ ಪ್ರಶ್ನೆಗಳನ್ನ ಕೇಳೋದಿಲ್ಲ ಅಂತ ಹೇಳಿದ್ರು. I said to him that I bet you that the press will not ask me a question on China. I said मैं आपसे शर्त लगा लेता हूं कि प्रेस वाले आज सब सवाल पूछेंगे, आगे पीछे दाएं बाएं, यात्रा, सचिन पायलट, अशोक गहलोत, सब पूछेंगे, मगर चाइना के बारे में एक सवाल नहीं पूछा जाएगा. जिन्होंने 2000 स्क्वायर किलोमीटर हिंदुस्तान का उठा लिया, जिन्होंने हिंदुस्तान के 20 जवानों को शहीद किया, जो हमारे जवानों को अरुणाचल प्रदेश में पीट रहे हैं, मैंने कहा हिंदुस्तान की प्रेस मुझसे इनके बारे में एक सवाल नहीं पूछेगी. सच था. ಅದಕ್ಕಾಗಿ ಗಡಿ ರಸ್ತೆ ಸಂಸ್ಥೆಯ ಮಾಜಿ ನಿರ್ದೇಶಕ ಉದಯ್ ಶಂಕರ್ ಶ್ರೀವಾಸ್ತವ್ ಅವರು ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು. ಈ ಪ್ರಕರಣದಲ್ಲಿ ಸಮನ್ಸ್ ರದ್ದುಗೊಳಿಸೋದಕ್ಕೆ ಅಲಹಾಬಾದ್ ಹೈಕೋರ್ಟ್ ನಿರಾಕರಿಸಿದ ಬಳಿಕ ರಾಹುಲ್ ಗಾಂಧಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅದರ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ. ಆದರೆ ರಾಹುಲ್ ವಿರುದ್ಧದ ವಿಚಾರಣೆಗೆ ತಡೆ ನೀಡಿ ದೂರುದಾರರಿಗೆ ನೋಟಿಸ್ ಅನ್ನು ನೀಡಿದೆ. ವಿರೋಧ ಪಕ್ಷದ ನಾಯಕರು ಏನ್ ಹೇಳಬೇಕು ಅಂತ ಈಗ ಕೋರ್ಟ್ ಹೇಳುತ್ತಾ ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ಹಾಗೆ ಇನ್ನೊಂದು ಕಡೆಗೆ ಕೋರ್ಟ್ನ ಈ ಟೀಕೆಯ ಬಗ್ಗೆ ಬಿಜೆಪಿ ಸಂಭ್ರಮಿಸ್ತಾ ಇದೆ. ಬಿಜೆಪಿ ಅವರು ಮತ್ತೆ ಮೋದಿ ಸರ್ಕಾರದ ಮಂತ್ರಿಗಳು ರಾಹುಲ್ ಗಾಂಧಿ ಅವರ ಭಾರತೀಯತೆಯನ್ನ ಈಗ ಪ್ರಶ್ನೆ ಮಾಡತೊಡಗಿದ್ದಾರೆ. ರಾಹುಲ್ ಗಾಂಧಿ ಅವರ ವಿಷಯದಲ್ಲಿ ಇದಕ್ಕೂ ಮೊದಲು ಹೇಗೆಲ್ಲ ನಡೆದುಕೊಳ್ಳಲಾಯಿತು ಅನ್ನೋದನ್ನ ನಾವೆಲ್ಲ ನೋಡಿದೀವಿ. ಅವರನ್ನ ಪಪ್ಪು ಅಂತ ಹೇಳಲಾಯಿತು. ಅವ್ರು ಹೇಳಿದ ಎಲ್ಲವನ್ನೂ ಕೂಡ ಅಪಹಾಸ್ಯ ಮಾಡಲಾಯಿತು. ಅವರ ಗಂಭೀರ ಪ್ರಶ್ನೆಗಳನ್ನು ನಿರ್ಲಕ್ಷ್ಯ ಮಾಡಲಾಯಿತು. ಸಂಸತ್ತು ಅಥವಾ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರನ್ನ ಕರೆದು ಅವ್ರು ಹೇಳುವಂಥ ಎಲ್ಲ ವಿಷಯಗಳು ಸರಿಯಾಗಿವೆ ಅಂತ ಹೊಗಳುತ್ತಾ? ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾದಾಗಿನಿಂದ ಅವ್ರ ಮೇಲೆ ಬೇರೆದೇ ರೀತಿಯ ಒಂದು ದಾಳಿ ನಡೀತಾ ಇದೆ. ಹಿಂದೊಮ್ಮೆ ರಾಹುಲ್ ಗಾಂಧಿ ಅವರು ಮೋದಿ ಅವರು ನನ್ನನ್ನ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ದೂಷಿಸೋದಕ್ಕೆ 8 ವರ್ಷ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು, ನಾನು ಒಂದೇ ಒಂದು ಮಾತನ್ನು ಹೇಳಲಿಲ್ಲ. ಅವ್ರು ನನ್ನ ಬಗ್ಗೆ ಏನೇ ಸುಳ್ಳು ಹೇಳಿದ್ರು ಕೂಡ ನಾನು ಒಂದೇ ಒಂದು ಮಾತನ್ನು ಕೂಡ ಹೇಳಿಲ್ಲ ಅಂತ ಅವ್ರು ಹೇಳಿದ್ದಾರೆ. नरेंद्र मोदी जी ने 6, 7, 8 साल हजारों करोड़ रुपए मुझे और कांग्रेस पार्टी को बदनाम करने में लगा दिए. मैंने एक शब्द नहीं बोला. जितने भी उन्होंने मेरे बारे में झूठ बोला, मैंने एक शब्द नहीं बोला. मैंने कभी जवाब नहीं दिया, मैं चुप रहा. आपने देखा होगा मेरे बारे में जो भी कहते थे मैंने कभी नहीं कहा. मैंने अपने आप को बचाने की कभी कोशिश नहीं की. मैंने कभी नहीं कहा ये गलत बोल रहे मेरे बारे में. आप देख लो, मीडिया देख लो, 8 साल मैंने एक शब्द नहीं बोला. और फिर एक महीने में इनके हजारों करोड़ रुपए को जला दिया मैंने. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ದೀಪಂಕರ್ ದತ್ತಾ ಅವರ ಹೇಳಿಕೆ ಈ ಇಡೀ ಪ್ರಕ್ರಿಯೆಯನ್ನ ನಮ್ಮ ಕಣ್ಣೆದುರು ತರ್ತಾ ಇದೆ. ಈಗ ಯಾವುದನ್ನ ಮೋದಿ ಮಾಡಿದ್ರು ಈಗ ಅದೇ ಕೆಲಸವನ್ನ ಕೋರ್ಟ್ ಟೀಕೆಗಳ ರೂಪದಲ್ಲಿ ಮಾಡಲಾಗ್ತಾ ಇದೆ ಅನ್ನೋ ಒಂದು ಅನುಮಾನ ಬರುತ್ತೆ. ಏನ್ ಹೇಳಬೇಕು ಅನ್ನುವಂಥ ವಿಷಯದಲ್ಲಿ ವಿರೋಧ ಪಕ್ಷದ ನಾಯಕರ ಮೇಲೆ ನ್ಯಾಯಾಲಯದ ಮೂಲಕ ದಾಳಿ ನಡೀತಾ ಇರೋದ್ರ ಅರ್ಥ ಏನಿದು? ಭಾರತೀಯ ರಾಜಕೀಯ ಈಗ ಈ ಹಂತ ಮುಟ್ಟಿದೆಯಾ? ವಿರೋಧ ಪಕ್ಷದ ನಾಯಕ ಮಾತಾಡೋದಕ್ಕೂ ಮೊದಲು ನಿರ್ದಿಷ್ಟ ಪುರಾವೆಗಳನ್ನು ಎಲ್ಲಿಂದ ಪಡಿತಾನೆ? ಅವ್ರ ಕೆಲಸ ಪ್ರಶ್ನೆಗಳನ್ನು ಕೇಳೋದು ಮತ್ತು ನಿರ್ದಿಷ್ಟ ಉತ್ತರಗಳನ್ನು ಪಡೆಯೋದು.
ಉತ್ತರ ಕೊಡೋದಕ್ಕೆ ಸರ್ಕಾರವನ್ನ ಒತ್ತಾಯ ಮಾಡೋದು ಅವ್ರ ಕೆಲಸ. ಆದ್ರೆ ಮಾತನಾಡುವ ಮೊದಲು ವಿರೋಧ ಪಕ್ಷದ ನಾಯಕ ನಿರ್ದಿಷ್ಟ ಪುರಾವೆಗಳನ್ನು ಹೊಂದಿರಬೇಕು ಅಂತ ಈಗ ಹೇಳಲಾಗ್ತಾ ಇದೆ. ಚೀನಾ ಭಾರತದ ಪ್ರದೇಶವನ್ನ ಆಕ್ರಮಿಸಿದೆ ಅಂತ ಹೇಳಿದ್ದಕ್ಕೆ ಅದು ಅವ್ರಿಗೆ ಹೇಗೆ ಗೊತ್ತು, ಅವ್ರು ಅಲ್ಲಿದ್ರ ಅಂತ ಈಗ ಕೇಳಲಾಗ್ತಾ ಇದೆ. ಇದು ಕಾನೂನುಬದ್ಧ ಪ್ರಶ್ನೆ ಆಗಿದೆ. ಮತ್ತೆ ರಾಹುಲ್ ಗಾಂಧಿ ಅವರು ಮಾತ್ರ ಅಲ್ಲದೆ ಅನೇಕ ನಾಯಕರು, ಪತ್ರಕರ್ತರು ಮತ್ತೆ ತಜ್ಞರು ಈ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಇದ್ದಾರೆ. ಈ ವಿಷಯದ ಮೇಲೆ ಕಣ್ಣಿಟ್ಟಿರುವಂತಹ ಯಾರಿಗಾದ್ರೂ ಗಾಲ್ವಾನ್ ಘಟನೆಯ ನಂತರ ಹಲವಾರು ದಿನಗಳವರೆಗೆ ಸರ್ಕಾರ ಅನೇಕ ವಿಷಯಗಳನ್ನ ಮರೆಮಾಚಿದೆ ಅನ್ನೋದು ಗೊತ್ತಿದೆ. ಹೀಗಿರುವಾಗ ಕೋರ್ಟ್ ಅಂತ ಹೇಳಿಕೆಯನ್ನ ನೀಡಬೇಕಾ ಅನ್ನುವಂಥದ್ದು ಈ ಗಂಭೀರ ಪ್ರಶ್ನೆ ಎದ್ದಿದೆ. ಕೋರ್ಟ್ ಈ ಹೇಳಿಕೆ ರಾಹುಲ್ ಗಾಂಧಿ ಅವರಿಗೆ ಮಾತ್ರ ಅಲ್ಲದೆ ಸರ್ಕಾರ ಗಾಲ್ವಾನ್ ಬಗ್ಗೆ ಯಾಕೆ ಸತ್ಯವನ್ನ ಹೇಳ್ತಾ ಇಲ್ಲ ಅಂತ ತಿಳಿಯೋದಕ್ಕೆ ಬಯಸುವಂತಹ ಎಲ್ಲರ ಪ್ರಶ್ನೆಗಳಿಗೂ ಅನ್ಯಾಯ ಮಾಡುತ್ತೆ. ರಾಹುಲ್ ಗಾಂಧಿ ಪೂರ್ವ ಲಡಾಖ್ಗೆ ಹೋಗಿದ್ರು, ಅಲ್ಲಿನ ಜನರು ಅವರಿಗೆ ಇದನ್ನ ಹೇಳಿದ್ರು. ಮತ್ತೆ ಈ ಒಂದು ಸಂಭಾಷಣೆ ರಾಹುಲ್ ಗಾಂಧಿ ಅವರ ಚಾನೆಲ್ ನಲ್ಲಿ ಕೂಡ ಇದೆ. ये जो जमीन चाइना ने ली है, ये कितनी जमीन ली है यहाँ पे पैंगोंग में? फिंगर 4 से यहाँ कम से कम मेरे ख्याल से अब 6-7 किलोमीटर वो अंदर आ गए और काफी जमीन ले ली है। काफी जमीन उसने ले ली है सर। मगर प्रधानमंत्री तो कहते हैं जमीन नहीं ली। मुझे दुख की बात है कि प्रधानमंत्री जी कहते हैं कि 1 इंची नहीं गया। हमें पता है कि 1 इंची गया कि कितना किया, यहीं की रहने वाले हैं हम, ये सब कुछ हमसे। ಚೀನಾದವರು ಕನಿಷ್ಠ 6-7 ಕಿಲೋಮೀಟರ್ ಒಳಗೆ ಬಂದಿದ್ದಾರೆ, ಬಹಳಷ್ಟು ಭೂಮಿಯನ್ನು ಅವರು ಅತಿಕ್ರಮಿಸಿಕೊಂಡಿದ್ದಾರೆ, 1 ಇಂಚು ಭೂಮಿ ಕೂಡ ಹೋಗಿಲ್ಲ ಅಂತ ಪ್ರಧಾನಿ ಅವರು ಹೇಳ್ತಾ ಇರೋದು ಬೇಸರ ತಂದಿದೆ. ನಾವು ಈ ಸ್ಥಳದ ನಿವಾಸಿಗಳು, ಇದೆಲ್ಲಾನು ನಮಗೆ ಗೊತ್ತಿದೆ ಅಂತ ಅಲ್ಲಿನ ಜನಾನೇ ಹೇಳಿರೋದು ವಿಡಿಯೋದಲ್ಲಿದೆ. ಪೂರ್ವ ಲಡಾಖ್ನ ಪರಿಸ್ಥಿತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ತಿಳಿಬೇಕಲ್ವಾ? ಚೀನಾದೊಂದಿಗೆ ಮುಖಾಮುಖಿ ಕಡಿಮೆ ಮಾಡುವಂಥ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ. 2020ರಿಂದ ಅನೇಕ ಕಾರಣಗಳಿಂದಾಗಿ ಅವರು ಕೆಲ ಸ್ಥಳಗಳಲ್ಲಿ ನಮ್ಮನ್ನ ನಿರ್ಬಂಧಿಸಿದ್ರು, ಮತ್ತೆ ನಾವು ಅವರನ್ನ ನಿರ್ಬಂಧಿಸಿದ್ವಿ. ಆದ್ರಿಂದ ಈಗ ನಾವು ಆ ಪ್ರದೇಶಗಳಿಗೆ ಗಸ್ತು ತಿರುಗಬಹುದು ಅಂತ ಎಸ್ ಜೈಶಂಕರ್ ಅಕ್ಟೋಬರ್ 2024ರಲ್ಲೇ ಹೇಳಿದ್ರು. ಈ ಹೇಳಿಕೆಯನ್ನ ಕೇಳಿದ ನಂತರ ಯಾವುದೇ ನಾಗರಿಕ ಚೀನಾ ಭಾರತವನ್ನ ಎಷ್ಟರ ಮಟ್ಟಿಗೆ ನಿರ್ಬಂಧಿಸಿದೆ, ಮತ್ತೆ ಭಾರತ ಚೀನಾವನ್ನ ಎಷ್ಟರ ಮಟ್ಟಿಗೆ ನಿರ್ಬಂಧಿಸಿದೆ, ಮತ್ತೆ ಈ ತಡೆಯುವಂಥ ಪ್ರಕ್ರಿಯೆಯಲ್ಲಿ ಭಾರತದ ಭೂಮಿ ಚೀನಾಕ್ಕೆ ಹೋಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಇದನ್ನ ತಿಳಿದುಕೊಳ್ಳೋದು ಅಪರಾಧನ? ಏಪ್ರಿಲ್ 2024ರಲ್ಲಿ ANI ಸುದ್ದಿ ಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತದ ಭೂಮಿಯ ಯಾವುದೇ ಭಾಗ ಚೀನಾಕ್ಕೆ ಹೋಗಿದೆಯಾ ಅನ್ನುವಂಥ ಒಂದು ನೇರ ಪ್ರಶ್ನೆಗೆ ಅವರು ನೇರವಾಗಿ ಉತ್ತರವನ್ನೇ ಕೊಟ್ಟಿರಲಿಲ್ಲ. ಅವರು ಚೀನಾ ಯಾವುದೇ ಪ್ರದೇಶವನ್ನು ಆಕ್ರಮಿಸಿಕೊಂಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ಬದಲಿಗೆ ಅವರು ನಾನು ಹಾಗಂತ ನಂಬೋದಿಲ್ಲ ಅಂತ ಹೇಳಿದರು. ನಾನು ಹಾಗೆ ನಂಬೋದಿಲ್ಲ ಅಂತ ಹೇಳೋದ್ರಿಂದ ತಪ್ಪಿಸ್ಕೊಳ್ಬಹುದು, ಆದರೆ ನಂಬೋದಿಲ್ಲ ಅಂತಂದರೆ ಏನರ್ಥ? ರಕ್ಷಣಾ ಸಚಿವರು ಅದು ಸಂಪೂರ್ಣ ಸುಳ್ಳು ಮತ್ತು ಆಧಾರ ರಹಿತ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿತ್ತಲ್ವ? ರಕ್ಷಣಾ ಸಚಿವರೇ ಆ ರೀತಿ ತಮ್ಮದೇ ಆದಂಥ ಒಂದು ನಂಬಿಕೆ ಆಧಾರದ ಮೇಲೆ ಉತ್ತರ ನೀಡ್ತಾರೆ ಅನ್ನೋದಾದರೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಚೀನಾ ಆಕ್ರಮಣ ಕುರಿತ ಹೇಳಿಕೆಗೆ ದೃಢ ಪುರಾವೆಗಳನ್ನು ನೀಡಬೇಕಿತ್ತ? ಆ ಹೇಳಿಕೆಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ನೀಡಬಾರ್ದಿತ್ತು ಅಂತ ಕೋರ್ಟ್ ಹೇಗೆ ಸಲಹೆ ನೀಡುತ್ತೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೂಡ ಈಗ ಕೇಳಲಾಗ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ನೀಡಬಾರ್ದು ಅನ್ನೋಂಥ ಒಂದು ಷರತ್ತುಗಳು ಎಲ್ರಿಗೂ ಅನ್ವಯಿಸುತ್ತವೆ. ಹಾಗಾದರೆ ಪ್ರಧಾನಿ ಮೋದಿಯವರು ಮತ್ತು ಅವರ ಸಚಿವರಿಗೂ ಕೂಡ ಇದು ಅನ್ವಯಿಸುತ್ತಾ? ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಮಂಗಳಸೂತ್ರದ ಕುರಿತು ಮೋದಿ ಅವರು ನೀಡಿದಂಥ ಹೇಳಿಕೆಗೆ ಎಷ್ಟು ಟೀಕೆಗಳು ಬಂದವು? ಮೋದಿ ಕೂಡ ನಮ್ಮ ಗಡಿಯನ್ನು ಯಾರೂ ಪ್ರವೇಶ ಮಾಡಿಲ್ಲ ಅಂತ ಹೇಳಿದ್ರು. ಅವರು ಈ ಹೇಳಿಕೆ ನಿಜ ಅಂತ ಘೋಷಿಸಬೇಕಾ? न वहां कोई हमारी सीमा में घुस आया है, न ही कोई घुसा हुआ है, न ही हमारी कोई पोस्ट किसी दूसरे के कब्जे में है. ಹಾಗಾದ್ರೆ ಇದಕ್ಕೂ ಮೊದಲು ಭಾರತ ಮತ್ತೆ ಚೀನಾ ನಡುವೆ ನಡೀತಾ ಇದ್ದಂಥ ಎಲ್ಲಾ ಸಭೆಗಳು ಮತ್ತೆ ಮಾತುಕತೆಗಳನ್ನ ಸುಳ್ಳು ಅಂತ ಘೋಷಣೆ ಮಾಡಬೇಕಾಗತ್ತೆ. ಯಾರು ನಮ್ಮ ಗಡಿಯನ್ನ ಪ್ರವೇಶ ಮಾಡಿಲ್ಲ ಅಥವಾ ಆಕ್ರಮಿಸಿಕೊಂಡಿಲ್ಲ ಅಂತ ಹೇಳೋದಾದ್ರೆ ಚೀನಾ ಜೊತೆಗೆ ಮಾತುಕತೆ ಯಾಕೆ ನಡೀತಾ ಇದೆ? ಬ್ರಹ್ಮ ಚಲಾನಿ ಚೀನಾ ವ್ಯವಹಾರಗಳ ಬಗ್ಗೆ ಪರಿಣಿತರು. ಅವರು ಇದೇ ಜುಲೈ 31ರಂದು ಟ್ವೀಟ್ ಮಾಡಿದ್ದಾರೆ. 2020ರಲ್ಲಿ ಚೀನಾ ಲಡಾಖ್ ಗಡಿಯನ್ನ ಅತಿಕ್ರಮಿಸಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಭಾರತೀಯ ಸಂಸತ್ತು ಯಾವಾಗ ಚರ್ಚೆ ಮಾಡುತ್ತೆ, ಮತ್ತೆ ಮಿಲಿಟರಿ ಘರ್ಷಣೆಯ ಪರಿಸ್ಥಿತಿಯನ್ನ ಯಾಕೆ ಪರಿಹರಿಸೋದಿಕ್ಕೆ ಆಗ್ತಾ ಇಲ್ಲ? ಯಾವುದೇ ಚರ್ಚೆ ಇಲ್ಲದೆ 5 ವರ್ಷಗಳು ಕಳೆದು ಹೋಗಿವೆ. ಈಗ ಬದಲಿಗೆ ಭಾರತ ಟಿಬೆಟ್ ಗಡಿಯಲ್ಲಿನ ಇತ್ತೀಚಿನ ಮಿಲಿಟರಿ ಪರಿಸ್ಥಿತಿ ಏನು, ಇದ್ರ ಬಗ್ಗೆ ಬಹಳ ಕಡಿಮೆ ಅಧಿಕೃತವಾದ ಮಾಹಿತಿಯನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಅವ್ರು ಬರೆದಿದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಇದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಸಂಸತ್ತಿನಲ್ಲಿ ಚರ್ಚೆ ನಡಿಬೇಕು, ಮತ್ತೆ ಉತ್ತರ ಅಲ್ಲಿಂದಾನೇ ಬರಬೇಕು ಅಂತ ಅವರು ಕೂಡ ಬಯಸ್ತಾರೆ. ಹಾಗಾಗಿ ಇದು ರಾಹುಲ್ ಗಾಂಧಿ ಅವರ ಪ್ರಶ್ನೆ ಮಾತ್ರ ಅಲ್ಲ, ರಾಹುಲ್ ಅವರ ಪ್ರಶ್ನೆ ಸುಮ್ಮನೆ ಕೇಳಿರುವಂಥ ಪ್ರಶ್ನೆ ಕೂಡ ಅಲ್ಲ. ಮತ್ತಿದು ಯಾವುದೇ ರೀತಿಯಲ್ಲಿ ಬೇಜವಾಬ್ದಾರಿಯಿಂದ ಕೂಡಿಲ್ಲ ಅನ್ನೋದಕ್ಕೆ ಚಲ್ಲಾನಿ ಅವರು ಕೂಡ ಅದೇ ಪ್ರಶ್ನೆಯನ್ನ ಕೇಳಿರೋದೇ ಇಲ್ಲಿ ಸಾಕ್ಷಿ. ಸರ್ಕಾರ ಅಧಿಕೃತವಾಗಿ ಏನನ್ನು ಹೇಳದೇ ಇದ್ರೆ ನಿಜವಾದ ದೇಶಭಕ್ತನಿಗೆ ಅಥವಾ ನಿಜವಾದ ಭಾರತೀಯನಿಗೆ ತನ್ನ ದೇಶದ ಗಡಿಯ ಒಂದು ಸಣ್ಣ ಭಾಗ ಆದರೂ ಶತ್ರುಗಳ ವಶದಲ್ಲಿದೆಯಾ ಅಥವಾ ಇಲ್ವಾ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಸರ್ಕಾರ ಹೇಳ್ತಾ ಇರುವಂಥ ಪ್ರತಿಯೊಂದು ಸುಳ್ಳನ್ನು ಈಗ ನಿಜ ಅಂತ ಪರಿಗಣಿಸಲಾಗತ್ತಾ? ಭಾರತದಲ್ಲಿ ಸರ್ಕಾರ ಏನು ಹೇಳುತ್ತೋ ಅದು ದಾಖಲಾಗಿದೆ.
ಉಳಿದೆಲ್ಲಾನು ಸುಳ್ಳು ಅನ್ನುವಂಥ ಒಂದು ಸ್ಥಿತಿ ಬಂದಿದೆಯಾ? ಈ ಬಾರಿ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಆಗ್ತಾ ಇದ್ದಾಗ ಅಖಿಲೇಶ್ ಯಾದವ್ 2014ಕ್ಕಿಂತ ಮೊದಲು ಭಾರತದ ವಿಸ್ತೀರ್ಣ ಏನಾಗಿತ್ತು ಮತ್ತು ಈಗ ಎಷ್ಟು ಉಳಿದಿದೆ ಅಂತ ಮೋದಿ ಸರ್ಕಾರವನ್ನ ಕೇಳಿದ್ರು. कम से कम देश के सामने एक सबसे महत्वपूर्ण सवाल, उसका जवाब सरकार की तरफ से आना चाहिए, क्योंकि हमारी सीमा पर जो सुरक्षा है, जो रक्षा करने वाले हमारे सेना के लोग हैं, वो हमारी सीमाएं सुरक्षित रखते हैं, लेकिन हमारे भारत का क्षेत्रफल क्या है, और सरकार को कम से कम ये जानकारी देनी चाहिए सदन को, देश की जनता को, कि जिस समय सरकार में ये भारतीय जनता पार्टी आई है और आज जब हम सदन में चर्चा कर रहे हैं तो हमारे भारत का क्षेत्रफल क्या है, कम से कम क्षेत्रफल पता होना चाहिए, क्योंकि जब हम सवाल पूछते हैं, और जो सवाल पर्यटक पूछ रहे थे कि कुछ ऐसे लोगों को सरकार की ओर से चारों तरफ से चाक चौबंद सुरक्षा घेरा क्यों दिया जाता है, वो जो बाद में ठग साबित होते हैं, जो हमारी रक्षा क्यों नहीं की गई? ಕನಿಷ್ಠ ದೇಶದ ಮುಂದಿರುವಂತಹ ಒಂದು ಪ್ರಮುಖ ಪ್ರಶ್ನೆಯಲ್ಲಿ ಒಂದಕ್ಕಾದ್ರೂ ಸರ್ಕಾರ ಉತ್ತರ ನೀಡಬೇಕಲ್ವಾ? ನ್ಯಾಯಾಲಯದ ಹೇಳಿಕೆಯಿಂದ ಈ ಒಂದು ಪ್ರಶ್ನೆಯನ್ನು ಕೊನೆಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ. ದೇಶದ ಸಾರ್ವಭೌಮತ್ವಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಪ್ರೋತ್ಸಾಹಿಸಬೇಕೇ ಹೊರತು ಎಲ್ಲಿ ಮತ್ತೆ ಹೇಗೆ ಮಾತನಾಡಬೇಕು ಅನ್ನೋಂಥ ಒಂದು ಸಲಹೆಯನ್ನು ನೀಡಬಾರ್ದು. ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾದಾಗಿನಿಂದಾನು ಸಂಸತ್ತಿನೊಳಗೂ ಸಹ ಅವರಿಗೆ ಉಪನ್ಯಾಸವನ್ನು ನೀಡಲಾಗ್ತಾ ಇದೆ. ಚರ್ಚೆಗಳ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕ ಹೇಗೆ ಮಾತಾಡಬೇಕು, ವಿರೋಧ ಪಕ್ಷದ ನಾಯಕ ಹೇಗೆ ಕೂತ್ಕೋಬೇಕು, ವಿರೋಧ ಪಕ್ಷದ ನಾಯಕ ಏನು ಹೇಳಬೇಕು, ಮತ್ತೆ ದೇಶದ ವಿರೋಧ ಪಕ್ಷದ ನಾಯಕ ಹೇಗಿರಬೇಕು ಅಂತ ಅವ್ರಿಗೆ ಹಲವು ಬಾರಿ ಹೇಳಲಾಗ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ನ ಈ ಹೇಳಿಕೆ ಕೂಡ ವಿರೋಧ ಪಕ್ಷದ ನಾಯಕ ಏನು ಮಾಡಬೇಕು ಅನ್ನೋದನ್ನು ಹೇಳುವಂಥ ಅದೇ ರೀತಿಗೆ ಸೇರಿದೆ. ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರ ಪರವಾಗಿ ವಾದ ಮಾಡ್ತಿದ್ದಂಥ ಅಭಿಷೇಕ್ ಮನು ಸಿಂಘ್ವಿ ಇದು ಒಂದು ಟಿಪ್ಪಣಿ ಮಾತ್ರ, ಮತ್ತೆ ಅದರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಕೋರ್ಟ್ ರಾಹುಲ್ ಗಾಂಧಿ ಅವರ ಪರವಾಗಿ ಹೆಚ್ಚಿನ ವಿಷಯಗಳನ್ನು ಹೇಳಿದೆ ಅಂತ ಹೇಳಿದ್ದಾರೆ. ಆದರೆ ಈ ವಿಷಯ ಸುಪ್ರೀಂ ಕೋರ್ಟ್ನ ಟಿಪ್ಪಣಿಗೆ ಮಾತ್ರನೇ ಸೀಮಿತ ಆಗಿಲ್ಲ. ಬಿಜೆಪಿ ಮಂದಿ ಮತ್ತೆ ಮೋದಿ ಸರ್ಕಾರದ ಸಚಿವರು ಮಾತಾಡ್ತಾ ಇದ್ದಾರೆ. ಡಿಸೆಂಬರ್ 2022ರಲ್ಲಿ ಭಾರತ್ ಜೋಡೋ ಯಾತ್ರಾ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಚೀನಾ ಸೈನ್ಯ ಅರುಣಾಚಲ ಪ್ರದೇಶದಲ್ಲಿ ಭಾರತೀಯ ಸೈನಿಕರನ್ನ ಕೊಲ್ಲುತ್ತಾ ಇದೆ, ಮತ್ತೆ ಭಾರತೀಯ ಮಾಧ್ಯಮಗಳು ಇದ್ರ ಕುರಿತಾಗಿ ಯಾವುದೇ ಪ್ರಶ್ನೆಗಳನ್ನ ಕೇಳೋದಿಲ್ಲ ಅಂತ ಅವ್ರು ಹೇಳಿದ್ರು. ಈ ಹೇಳಿಕೆನ ಎಸ್ ಜೈಶಂಕರ್ ಲೋಕಸಭೆಯಲ್ಲಿ ನಿರಾಕರಿಸಿದ್ರು. ಇದಾದ ನಂತರ ಗಡಿ ರಸ್ತೆ ಸಂಸ್ಥೆ ಮಾಜಿ ನಿರ್ದೇಶಕ ಉದಯ್ ಶಂಕರ್ ಶ್ರೀವಾಸ್ತವ್ ಮಾನನಷ್ಟ ಮೊಕದ್ದಮೆಯನ್ನು ಹೂಡುವಂತ ಅಗತ್ಯ ಏನಿತ್ತು? ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಅವ್ರ ಬಳಿ ಏನಾದರೂ ಮಾಹಿತಿ ಇದೆಯಾ? ಸೇನಾ ಮುಖ್ಯಸ್ಥ ಹುದ್ದೆಯಿಂದ ನಿವೃತ್ತರಾದ ಜನರಲ್ ನರವಣೆ ಅವರ ಆತ್ಮಚರಿತ್ರೆ ಬರಬೇಕಾಗಿತ್ತು, ಆದರೆ ಅದನ್ನು ತಡೆಯಲಾಯಿತು. ಸೇನಾ ಮುಖ್ಯಸ್ಥರ ಪುಸ್ತಕದ ಪ್ರಕಟಣೆಯನ್ನು ತಡೆದಿರುವಾಗ ಸತ್ಯ ಹೇಗೆ ಲಭ್ಯ ಆಗೋದಿಕ್ಕೆ ಸಾಧ್ಯ ಇದೆ? ಪುರಾವೆಗಳನ್ನು ಹೇಗೆ ಪಡೆಯೋದಿಕ್ಕೆ ಸಾಧ್ಯ ಇದೆ? ಹೀಗಿರುವಾಗ ವಿರೋಧ ಪಕ್ಷದ ನಾಯಕ ಮತ್ತು ಸಾಮಾನ್ಯ ನಾಗರಿಕನಿಗೆ ಚೀನಾ ಮತ್ತು ಭಾರತದ ನಡುವೆ ಏನಾಯಿತು ಅಂತ ಹೇಗೆ ಗೊತ್ತಾಗುತ್ತೆ? ಕೇಂದ್ರ ಸಚಿವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಸುಳ್ಳುಗಳನ್ನೇ ಹೇಳ್ತಾರೆ. ಅವರು ಅನೇಕ ಬಾರಿ ಅರ್ಥ ಇಲ್ಲದ ವಿಷಯಗಳನ್ನು ಅಲ್ಲಿ ಹೇಳ್ತಾರೆ. ನಿನ್ನೆ ಅಷ್ಟೇ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಯಾರೋ ಪಾಕಿಸ್ತಾನಿಗಳು ಮಾಡಿರುವಂಥ ಒಂದು ಫೇಕ್ AI ವಿಡಿಯೋವನ್ನು ನಿಜವಾದ ಸುದ್ದಿ ಅನ್ನುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ರು. ಅವರಿಗೆ ಈಗ ಈ ನ್ಯಾಯಾಲಯ ಅವ್ರು ಏನು ಹೇಳಬೇಕು ಅಂತ ಬಯಸ್ತಾರೋ ಅದನ್ನು ಸಂಸತ್ತಿನಲ್ಲಿ ಅಧಿಕೃತವಾಗಿ ಹೇಳಲಿ, ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಯಾಕೆ ಹೇಳ್ತಾರೆ ಅಂತ ಕೇಳುತ್ತಾ? ಸುಪ್ರೀಂ ಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡ್ತಾ ಇದ್ರು. ವಿರೋಧ ಪಕ್ಷದ ನಾಯಕರು ವಿಷಯವನ್ನು ಎತ್ತೋದಕ್ಕೆ ಸಾಧ್ಯವಾಗದೇ ಇದ್ರೆ ಅದು ದುರಾದೃಷ್ಟಕರ ಪರಿಸ್ಥಿತಿ ಅಂತ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ರು. ಆದರೆ ನ್ಯಾಯಮೂರ್ತಿ ದತ್ತ ಅವರು ನೀವು ಏನು ಹೇಳಬೇಕು ಅಂತಂದ್ರು ಅದನ್ನು ಸಂಸತ್ತಿನಲ್ಲಿ ಹೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿದರು. ಚೀನಾ 2000 ಚದರ ಕಿಲೋಮೀಟರ್ ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ಅಂತ ನಿಮಗೆ ಗೊತ್ತು, ನೀವು ಅಂಥ ಮಾತನ್ನು ಹೇಳಬಾರ್ದು, ನಿಜವಾದ ಭಾರತೀಯ ಅಂಥ ಮಾತನ್ನು ಹೇಳೋದಿಲ್ಲ, ಇದ್ರ ಹಿಂದಿನ ನಿರ್ದಿಷ್ಟ ಮಾಹಿತಿ ಏನು, ಗಡಿ ಸಂಘರ್ಷ ಉಂಟಾದಾಗ ನೀವು ಅಂತಹ ಮಾತನ್ನು ಹೇಳಬಹುದಾ ಅಂತ ಪ್ರಶ್ನೆ ಮಾಡಿದರು. ಇದು ಬಿಜೆಪಿಯವರ ಉತ್ಸಾಹಕ್ಕೆ ಕಾರಣ ಆಯಿತು. ಅವರು ಮತ್ತೆ ವಿರೋಧ ಪಕ್ಷದ ನಾಯಕ ಹೇಗಿರಬೇಕು ಅನ್ನುವಂಥ ಒಂದು ಸಲಹೆ ಕೊಡೋದಕ್ಕೆ ಶುರು ಮಾಡಿದರು. ರಾಹುಲ್ ಗಾಂಧಿ ಅವರು ನಿಜವಾದ ಭಾರತೀಯರೋ ಅಲ್ವೋ ಅಂತ ತಮ್ಮನ್ನು ತಾವು ಕೇಳಿಕೊಳ್ಳುವಂಥ ಸಮಯ ಬಂದಿದೆ ಅಂತ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಇದಕ್ಕಿಂತ ಕೆಟ್ಟ ಹೇಳಿಕೆ ಇನ್ನೇನಿರೋದಕ್ಕೆ ಸಾಧ್ಯ ಇದೆ? ಅಂದರೆ ಇವ್ರ ಪ್ರಕಾರ ಪ್ರಧಾನಿ ಮೋದಿಯವರ ಬಗ್ಗೆ ಏನನ್ನೂ ಪ್ರಶ್ನೆ ಮಾಡಬಾರ್ದು. ಹಾಗಾದರೆ ವಿರೋಧ ಪಕ್ಷದ ನಾಯಕ ನಿಜವಾದ ಭಾರತೀಯ ಹೌದೋ ಅಥವಾ ಅಲ್ವೋ ಅನ್ನೋದು ಹೇಗೆ ಪ್ರಶ್ನೆ ಮಾಡಬಹುದು? ಭಾರತದ ಜನರು ವಿರೋಧ ಪಕ್ಷದ ನಾಯಕನ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಆತಂಕ ಇದೆ.
ರಾಹುಲ್ ಗಾಂಧಿ ಅವರು ನಿಜವಾದ ಭಾರತೀಯ ಮತ್ತೆ ಪ್ರಶ್ನೆಗಳನ್ನು ಎತ್ತೋದಿಕ್ಕೆ ಯಾರಿಗೂ ಹೆದರೋದಿಲ್ಲ ಅಂತ ಜನರಿಗೆ ಗೊತ್ತಿದೆ. ಅವರನ್ನ ಪಪ್ಪು ಅಂತ ಸಾಬೀತುಪಡಿಸುವಂತ ಈ 10 ವರ್ಷಗಳ ಅಭಿಯಾನ ವಿಫಲ ಆದಾಗ ಈಗ ಅವರು ವಿರೋಧ ಪಕ್ಷದ ನಾಯಕನ ಅರ್ಹತೆಯನ್ನು ಪ್ರಶ್ನೆ ಮಾಡೋದಕ್ಕೆ ಅವಕಾಶವನ್ನು ಹುಡುಕಲಾಗ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಬರೆದಿದ್ದಾರೆ, ನಮ್ಮ 20 ವೀರ ಸೈನಿಕರು ಜೂನ್ 15, 2020ರಂದು ಗಾಲ್ವಾನ್ನಲ್ಲಿ ಹುತಾತ್ಮರಾದಾಗ ಅಂದಿನಿಂದ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯನ ಮನಸ್ಸಿನಲ್ಲಿ ಕೆಲ ಪ್ರಮುಖ ಪ್ರಶ್ನೆಗಳು ಹುಟ್ಕೊಂಡಿವೆ. ಆದರೆ ಕಳೆದ 5 ವರ್ಷಗಳಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸೋ ಬದಲು ಮೋದಿ ಸರ್ಕಾರ ಸತ್ಯವನ್ನ ಮರೆಮಾಚುವ ಮತ್ತೆ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಗಾಲ್ವಾನ್ನಲ್ಲಿ ನಮ್ಮ ಸೈನಿಕರು ಹುತಾತ್ಮರಾದ ಕೇವಲ 4 ದಿನಗಳ ನಂತರ ಅಂದರೆ ಜೂನ್ 19, 2020ರಂದು ಪ್ರಧಾನಿ ಅವರು ಯಾರೂ ನಮ್ಮ ಗಡಿಯನ್ನ ಪ್ರವೇಶ ಮಾಡಿಲ್ಲ ಅಂತ ಯಾಕೆ ಹೇಳಿದ್ರು ಅನ್ನೋಂಥ ಒಂದು ಪ್ರಶ್ನೆಯನ್ನ ಜೈರಾಮ್ ರಮೇಶ್ ಅವರು ಎತ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ಹೇಳಿಕೆಯ ಬಗ್ಗೆ ಬಿಜೆಪಿ ಟ್ರಾಲ್ಗಳು ಮತ್ತೆ ಕಾಗೆಗಳು ಗದ್ದಲವನ್ನ ಸೃಷ್ಟಿ ಮಾಡ್ತಾ ಇವೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ. ಇದನ್ನ ಕೇಳಿದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಸೋತಿದ್ದಾರೆ ಅಂತ ತೋರುತ್ತೆ. ಆದರೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಾಥಮಿಕವಾಗಿ ರಾಹುಲ್ ಗಾಂಧಿ ಅವರ ಪರವಾಗಿ ಅಭಿಪ್ರಾಯ ನೀಡಿದೆ ಮತ್ತೆ ದೂರುದಾರರಿಗೆ ನೋಟಿಸ್ ಅನ್ನು ನೀಡಿದೆ. ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರಗಳ ವಿರುದ್ಧ ತೀರ್ಪು ನೀಡಿದಾಗ ಸುಪ್ರೀಂ ಕೋರ್ಟ್ ಅನ್ನೇ ಟೀಕೆ ಮಾಡೋದಕ್ಕೆ ಇದೇ ಕೇಂದ್ರ ಸಚಿವರು ಹಾಗೆ ಬಿಜೆಪಿ ನಾಯಕರು ಹಿಂದೂ ಮುಂದೂ ನೋಡಲಿಲ್ಲ. ಸುಪ್ರೀಂ ಕೋರ್ಟ್ ತನ್ನ ಮಿತಿಯಲ್ಲಿರಬೇಕು ಅನ್ನುವಂಥ ಒಂದು ಧಾಟಿಯಲ್ಲಿ ಅವರೆಲ್ಲ ಮಾತಾಡ್ತಾರೆ. ಆದರೆ ಅದೇ ಸುಪ್ರೀಂ ಕೋರ್ಟ್ ಈಗ ವಿಪಕ್ಷ ನಾಯಕನ ಬಗ್ಗೆ ಒಂದು ಟಿಪ್ಪಣಿಯನ್ನ ಮಾಡಿದ ಕೂಡಲೇ ಅವರ ವಿರುದ್ಧ ತೀರ್ಪು ನೀಡಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಅನ್ನುವಂತೆ ಬಿಜೆಪಿ ಮಂದಿ ಈಗ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇದೆಂಥ ವಿಪರ್ಯಾಸ! ದೂರುದಾರರ ಆಕ್ಷೇಪಣೆಯ ಹೊರತಾಗಿಯೂ ನೋಟಿಸ್ ನೀಡಲಾಗಿದೆ. ನ್ಯಾಯಾಲಯ ಈ ಪ್ರಕರಣದಲ್ಲಿ ರಾಹುಲ್ ವಿರುದ್ಧದ ಕ್ರಮವನ್ನು ಸಹ ತಡೆ ಹಿಡಿದಿದೆ. ಬಿಜೆಪಿ ಇದನ್ನು ದೊಡ್ಡ ಪ್ರಶ್ನೆಯನ್ನಾಗಿ ಮಾಡೋದಕ್ಕೆ ಬಯಸುತ್ತೆ. ಆದರೆ ವಿರೋಧ ಪಕ್ಷದ ನಾಯಕನ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಅದು ಬಯಸೋದಿಲ್ಲ. ವಿರೋಧ ಪಕ್ಷದ ನಾಯಕ ಏನು ಹೇಳಬೇಕು ಅನ್ನುವಂಥ ಒಂದು ಪ್ರಶ್ನೆ ಬಿಜೆಪಿಗೆ ಮುಖ್ಯ ಆಗಬಹುದು. ಆದರೆ 11 ವರ್ಷಗಳಾದರೂ ಪ್ರಧಾನಿ ಮೋದಿ ಅವರು ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಯಾಕೆ ನಡೆಸಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಈ ದೇಶದ ಜನರಿಗಂತೂ ಬಹಳ ಅಂದರೆ ಬಹಳಾನೇ ಮುಖ್ಯವಾಗಿದೆ ಅನ್ನೋದು ಸತ್ಯ. ಈ ಬಗ್ಗೆ ನೀವೇನು ಹೇಳ್ತೀರಿ, ಏನು ಅಭಿಪ್ರಾಯ ಇದೆ ಈ ವಿಷಯದ ಕುರಿತಾಗಿ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.